ಇದೀಗ 5-6 ವರ್ಷ ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿ ರಮೇಶ ಎಲ್ಲಿದ್ದಪ್ಪ ನೀನು ಮೊದಲು ಪಟ್ನಾ ಬಿಹಾರ್ ರಾಜಧಾನಿ. ಹಾಂ, ಅಲ್ಲಿ ಏನು ಮಾಡ್ತಿದ್ದೆ? ಅಲ್ಲಿ ಡಾಂಬರ್ ಮಿಷನ್ ನಡೆಸ್ತಿದ್ದೆ. ಹಾಂ, ಡಾಂಬರ್ ಮಿಷನ್. ಆಮೇಲೆ ಮತ್ತೆ ಎಲ್ಲಿಗೆ ಬಂದು? ಕಾಶಿಗೆ ಬಂದು ಎಷ್ಟು ದಿವಸ ಆಯಿತು? 8 ದಿವಸ. 8 ದಿವಸ ಅಂದ್ರೆ ಅಲ್ಲಿ ಏನು ಮಾಡ್ತಿದ್ದೆ? ಅಲ್ಲಿ ತಿರುಗಾಡ್ತಿದ್ದೀನಿ, ಅನ್ನಪೂರ್ಣಮೆ ಊಟ ಮಾಡ್ತಿದ್ದೆ. ಹಾಂ, ಆಶ್ರಮ ಮುಕ್ಕೋತಿದ್ದೆ. ಹಂಗೆ. ಹಾಂ, ಮತ್ತು ಊರು ನೆನಪಾಗಲಿಲ್ಲ ನಿನಗೆ? ನೆನಪಾಕಿತ್ತ ಗಾಡಿ ಮ್ಯಾಗ 2 ದಿವಸ ಕೂತ ಹಾಂ, ಟಿಕೆಟ್ ಮಾಡಿಸಿ ನಾ ಇಳಿದು ಹೊಳೆ ಬರ್ತಿದ್ದೆ. ಹಾಂ ಹಾಂ, ದಿಮಾಕ್ ಸರಿಯಾಗಿ ಕೆಲಸ ಮಾಡಲಿಲ್ಲ, ತಲೆ ಕೆಲಸ ಮಾಡಲಿಲ್ಲ. ತಲೆ ಕೆಲಸ ಮಾಡೋದಿಲ್ಲ. ಹಾಂ ಹಾಂ, ಬೇರೆ ಟಿಕೆಟ್ ನಾನು ರೊಕ್ಕ ವಾಪಸ್ ತೊಗೊಂಡು ಹಾಂ ಹೊಳೆ ಬರ್ತಿದ್ದೆ. ಹಾಂ, ಕಾಶಿಗೆ ಬಂದೆ. ಕಾಶಿಗೆ ನೀ ಕಾಶಿಗೆ ಬಂದ್ರು ನಿನಗೆ ಬಳುತಿ ನೆನಪಾಗಲಿಲ್ಲನ? ನೆನಪಾಕಿದ್ದು ನನಗೆ. ಹಾಂ, ಮತ್ತು ಯಾಕೆ ಬರಲಿಲ್ಲ? ಟೆನ್ಷನ್ ಶಾಮ್ ಇರತ್ತೈತೆ ಗಾಡಿ. ಟೆನ್ಷನ್ ಅಂದರೆ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರತ್ತೆ. ಹಾಂ, ನಾವು ಪ್ರಯಾಗ್ರಾಜ್ ಪ್ರವಾಸ ಹೋಗಿದ್ವಿ. ಪ್ರಯಾಗ್ರಾಜ್ ಪ್ರವಾಸ ಮುಗಿಸ್ಕೊಂಡು ಕಾಶಿಗೆ ಬಂದೀವಿ. ಕಾಶಿಗೆ ಬಂದು ಅಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡಿ, ನಮ್ಮ ಹುಡುಗರೆಲ್ಲ ಬೋಟಿಂಗ್ ಹೋಗಿದ್ದರು. ನನಗೆ ಸ್ವಲ್ಪ ಪ್ರಾಬ್ಲಮ್ ಹೊಟ್ಟೆ ತ್ರಾಸ ಇದ್ದಿದ್ದರಿಂದ ನಾ ಅಲ್ಲೇ ಕೂತಿದ್ದೆ. ನಾ ಅಲ್ಲೇ ತಿರುಗಾಡ್ಕೋತ ಹೊಂಟಿದ್ದೆ. ಹೋಗೋ ಟೈಮ್ದಾಗ ಇವು ರಮೇಶ್ ದುಂಡಪ್ಪ ಚೌಧರಿ ನನಗೆ ಸಿಕ್ರಲ್ಲಿ. ಸಿಕ್ರಂದ್ರೆ ಹೆಂಗೆ, ಅವ್ರು ಕೂತಿದ್ರು ಒಂದು ಕಡೆ. ನಾನು ಇವ್ನು ನೋಡಿ ಇವು ಹೌದೋ ಅಲ್ಲೋ ನಮ್ಮೂರವ ರಮೇಶ್ ಹೌದೋ ಅಲ್ಲೋ ಅಂತೇಳಿ ನನಗೂ ಕನ್ಫರ್ಮ್ ಆಗಲಿಲ್ಲ ಒಂದೇ ಟೈಮ್ಗೆ. ಆಮೇಲೆ ನೋಡ್ಕೋತ ನಿಂತಾಗ ಅವನು ನಾನು ನೋಡ್ತಾ ಇದ್ದ. ನೋಡ್ಕೊಂಡು ಹಿಕ್ಕಟ್ಟು ಅವ್ನಿಗೆ ಬೈದೆ ನಾನು, ರಮ್ಯಾ ಹೌದಲ್ಲೇ ಅಂತೇಳಿ. ಆಮೇಲೆ ಬಂದ ಅವ ನನ್ನ ಕಡೆ ಬಂದು ಎಲ್ಲ ಹೇಳಿದ, ಹಿಂಗೆ ಎಲ್ಲ ಅವ್ನು ಏನೇನು ಪ್ರಾಬ್ಲಮ್ ಐತಿ ಅಂತ ಹೇಳಿದ ಮ್ಯಾಗ ನಮ್ಮ ಜೋಡಿಗೆ ನಾ ಕೇಳಿದೆ. ಅವ್ನು ಕೇಳೋಣ ನಮ್ಮೂರ ಜೊತೆ ಬರ್ತೀನೋ, ನಮ್ಮ ಊರಿಗೆ ಹೋಗೋಣೇನೋ ಅಂತೇಳಿ ಕೇಳೋಣ. ಬರ್ತೀನಿ ಅಂತ ಹೇಳಿದ. ಬರ್ತೀನಿ ಅಂದಿಂದ ಅವ್ನಿಗೆ ಮತ್ತು ಅವ್ನ ಬಟ್ಟೆ ಗಿಟ್ಟೆ ಎಲ್ಲ ಅಲ್ಲೇ ಬಿಡಿಸಿ ನಾವೊಂದು ಹೊಸ ಬಟ್ಟೆ ಕೊಡಿಸಿ ಅವ್ನು ಕರ್ಕೊಂಡು ಬಳುತಿಗೆ ಬಂದೆವು ನಾವು.